ದುರ್ಗಮ್ಮ ಹಾಸಿಗೆದೆಲ್ಲ ಆಯ್ತೇನಪ್ಪ? ಹೂಪಾರಿ ಏನ್ ಮಾಡ್ತಾರೆ ನೋಡ್ಕೊಂಡ್ ಹೋಗ್ರಜ. ಇನ್ನು 1.5 ತಾಸಿಗೆ ವರಪೂಜೆ. ಹೌದು, ಇನ್ನು 1.5 ತಾಸಿಗೆ ವರಪೂಜೆ, ಇನ್ನು 16 ತಾಸಿಗೆ ಮದುವೆ, ಅಲ್ಲಿಂದ 8 ತಾಸಿಗೆ ಪ್ರಥಮ ವೀಳಿ ಶಾಸ್ತ್ರ, ಅಲ್ಲಿಂದ 16 ತಾಸಿಗೆ ದುರ್ಗಾಪುರದಲ್ಲಿ ಇರ್ತೀವಿ, ಆಮೇಲೆ 3 ತಾಸಿಗೆ ಮನೆ ತುಂಬೋಕ್ ಶಾಸ್ತ್ರ. ಸರಿನಾ? ಎಲ್ಲ ತಮಾಷೆನೇನ್ರಿ ನಿಮ್ಗೆ? ನೀವು ಈ ಹುಡುಗರ ಜೊತೆ ಸೇರ್ಕೊಂಡು ಚೆನ್ನಾಗಿ ತಮಾಷೆ ಮಾಡೋದ್ ಕಲ್ತಿದ್ದೀರಾ. ತೆಗಿ, ನಿಂದೊಳ್ಳೆ ಗೋಳಾಯ್ತು ಕಣೆ. ನಂಗೆ ಆಗ್ತಾ ಇದ್ರೆ ಏನ್ರಿ ನಿಮ್ ತಮಾಷೆ ಹುಡುಗಾಟ ಅಂತೀಯ? ಗಂಭೀರವಾಗಿರಿ ಅಂತೀಯ. ಗಂಭೀರವಾಗಿದ್ರೆ ಯಾಕ್ರಿ ಗಂಭೀರವಾಗಿದ್ರೆ ಮಗಳ ಮದುವೆ ನಗ್ನಾಗ್ತಾ ಇರಿ ಅಂತೀಯ. ಹೆಂಗಿದ್ರು ಕಷ್ಟ ಅಲ್ಲ ನಿನ್ಗೆ? ಗಂಡಾದ್ರೂ ಕಷ್ಟ ಹೆಣ್ಣಾದ್ರೂ ಕಷ್ಟ ಅಂತಾರಲ್ಲ ಹಂಗೆ. ಆತಂಕ ಕಣ್ರಿ ನಂಗೆ. ಕೇಶವನಾಥ್ ಇನ್ನೂ ಬಂದಿಲ್ವಲ್ಲ, ಬರ್ತಾರೋ ಇಲ್ವೋ ಅನ್ನೋ ಆತಂಕ. ಬರ್ದೇ ಎಲ್ಲೇ ಹೋಗ್ತಾನೆ? ಅವ್ರ ತಾತನ ಸಂಬಂಧಿಕರು ಯಾರು ಮಾರ್ತಾಂಡನ ಕಡೆಯವ್ರು ಇಲ್ಲಿ ಇದಾರಂತೆ. ಮದುವೆಗೆ ಬನ್ನಿ ಅಂತ ಕರಿಯಕ್ ಹೋಗಿರ್ಬೇಕು. ಬರ್ತಾನೆ ಬಿಡು, ಅದಕ್ಕೆ ಯಾಕೆ? ಯೋಚನೆ ಮಾಡಿ ನೋಡ್ರಿ ನೀವೊಂದ್ಸಲ. ನಾನು ದುರ್ಗಾಪುರಕ್ಕೆ ಬಂದಾಗಲಿಂದ ಕೇಶವನಾಥ್ರನ್ನ ನೋಡ್ತಾ ಇದ್ದೆ. ನೀವು ಚಿಕ್ಕವರಾದಾಗಲಿಂದ ಅವ್ರನ್ನ ನೋಡ್ತಾ ಇದ್ದೀರಿ. ಕೇಶವನಾಥ್ರು ಹೆಚ್ಚಾಗಿ ಸಂಬಂಧಿಕರು ಮನೆ ಅಂತೆಲ್ಲ ಹೋದೋರೇ ಅಲ್ಲ ಅಲ್ವಾ? ಯಶೋಮತಿ ಸತ್ ಮೇಲೂ ಅವ್ರ ಊರಿಗೆ ಹೋಗಿರೋದು ಇವ್ರು ತುಂಬಾ ಕಡಿಮೆನೆ. ಶೃಂಗೇರಿ ಹತ್ರನೇ ಯಶೋಮತಿ ಊರು. ಶೃಂಗೇರಿಗೆ ಹೋದಾಗ್ಲೂ ಇವ್ರು ಯಶೋಮತಿ ಊರಿಗೆ ಹೋಗ್ಲೇ ಇಲ್ಲ. ಇನ್ನೀಗೆಂತದ್ ಈ ಊರಲ್ಲಿ ಸಂಬಂಧ ಹುಡ್ಕೊಂಡು ಹೋಗಿರೋದು, ಹೌದು ಅಲ್ವಾ? ಯಾವ ಸಂಬಂಧಿಕರು ಬರೋದೇ ಇಲ್ಲ ಅಂತ ಇವಾಗ ಕರಿಯಕ್ ಹೋಗಿದ್ದಾರೆ ಅಂದ್ರೆ ಏನು? ಇಲ್ಲಿಗೆ ಬಂದು ನಮ್ಮನ್ನೆಲ್ಲ ಮಾತಾಡಿಸ್ಬೋದಾಗಿತ್ತು ಅಲ್ವಾ? ನೇರವಾಗಿ ಹೋಗಿದ್ದಾರೆ ಅಂದ್ರೆ ಊರಿನಲ್ಲಿ ಅವ್ರ ತಾತ ಮಾರ್ತಾಂಡನ ಸಂಬಂಧಿಕರು ಇದಾರೋ ಇಲ್ವೋ ಅನ್ನೋದೇ ನನಗೆ ಅನುಮಾನ. ಅಲ್ಲ, ವರಪೂಜೆ ಶಾಸ್ತ್ರ ಇಟ್ಕೊಂಡು ಗಂಡಿನ ತಂದೆನೆ ಛತ್ರದಲ್ಲಿ ಇಲ್ಲ ಅಂದ್ರೆ, ಯಾರಿಗೂ ಹೇಳ್ದೆ ಕೇಳ್ದೆ ಹೀಗೆಲ್ಲೋ ಅಲಿತಾ ಇದ್ದಾರೆ ಅಂದ್ರೆ, ನೀವು ಯೋಚನೆ ಮಾಡ್ಬೇಕು ಸೂಕ್ಷ್ಮವಾಗಿ. ಸುಚೇಂದ್ರನ್ ಜೊತೆ ಮಾತಾಡ್ಬೇಕು. ಅವನ್ ಸಂಧ್ಯಾವನ್ನೇ ಕೂತಿದ್ದಾನೆ ರೀ. ಛತ್ರದಲ್ಲಿ ತಂತ್ರಿಗಳಿಲ್ಲ, ಕೇಶವನಾಥ್ರಿಲ್ಲ. ಏನ್ ಮಾಡ್ಬೇಕು ನನಗಂತೂ ಒಂದು ತೋಚ್ತಿಲ್ಲ, ಕೈ ಕಾಲ ಆಡ್ತಿಲ್ಲ. ನೀನ್ ಹೇಳೋದನ್ನು ಒಂದು ಕ್ಷಣ ಆಲೋಚನೆ ಮಾಡ್ಬೇಕಾಗುತ್ತೆ ಪಾರ್ವತಿ. ಅಂಥ ಕೇಶವನಾಥನ ಮನೆಗೆ ನಮ್ಮ ಮಗಳು ದೇವಿನ ಸೊಸೆಯಾಗಿ ಕಳಿಸೋದು ಸರಿನೋ ತಪ್ಪೋ ಗೊತ್ತಾಗ್ತಿಲ್ಲ. ಒಂದು ಕ್ಷಣ ನಗ್ತಾನೆ, ಇನ್ನೊಂದು ಕ್ಷಣದಲ್ಲಿ ಗರುಡ ಪುರಾಣ ಓದ್ತಾನೆ, ಮತ್ತೊಂದು ಕ್ಷಣದಲ್ಲಿ ಶ್ಲೋಕ ಗೀತೆ ಬರೀತಾನೆ. ಯಾವಾಗಲೂ ಅಧಿಕಾರದ ಹುಡುಕಾಟದಲ್ಲಿರ್ತಾನೆ. ಅಧಿಕಾರವನ್ನು ಹಿಡಿತದಲ್ಲಿಟ್ಕೊಳ್ಳೋದಕ್ಕೆ ಪ್ರತಿ ಕ್ಷಣ ಯೋಚನೆ ಮಾಡ್ತಾನೆ. ಮೊದಲಿನಿಂದಲೂ ಅವನಿಗೆ ಸ್ನೇಹ, ಒಡನಾಟ, ಸಂಬಂಧ ಇದ್ಯಾವುದು ಮುಖ್ಯ ಅಲ್ಲ. ಪಾಳೆಗಾರಿಕೆ ಕಿರೀಟ ಮುಖ್ಯ ಅವನಿಗೆ, ಪಾಳೆಗಾರಿಕೆ ಸಿಂಹಾಸನ ಮುಖ್ಯ ಅವನಿಗೆ. ಮಗನೂ ಮುಖ್ಯ ಅಲ್ಲ ಕಡೆಗೆ. ಈಗೇನ್ರಿ ಮಾಡೋದು? ಭೂಪಾಲಿಗೂ ಸಂಬಂಧಿಕರ ಮನೆ ಎಲ್ಲಿ ಅಂತ ಗೊತ್ತಿಲ್ಲ. ನೋಡು, ವರಪೂಜೆವರೆಗೂ ಕಾಯೋಣ. ಆತರದ ನಿರ್ಧಾರ ತಗೊಳ್ಳೋದು ಬೇಡ. ಒಂದು ವೇಳೆ ವರಪೂಜೆ ಮುಗಿದು ಬರಲಿಲ್ಲ ಅಂದ್ರೆ ನಾನು ಸುಚೇಂದ್ರನ್ ಜೊತೆ ಮಾತಾಡಿ ಕಟ್ಟುನಿಟ್ಟಾದ ನಿರ್ಧಾರ ತಗೋತೀನಿ. ಬದುಕಿ ಬಾಳಬೇಕಾದ ನಮ್ಮ ದೇವಿ ಬಗ್ಗೆ ನಾನು ಗಟ್ಟಿಮುಟ್ಟಾದ ನಿರ್ಧಾರ ತಗೋತೀನಿ. ಇನ್ನು 1.5 ತಾಸು ವರಪೂಜೆ ಕಾಯೋಣಪ್ಪ. ನೀನು ವರಪೂಜೆ ಸಿದ್ಧತೆ ಮಾಡ್ಕೋಬಾರ್ದು. ನಮ್ಮ ಮುಖದಲ್ಲಿ ಚಿಂತೆ ಇದ್ರೆ ಮಿಕ್ಕವ್ರ ಬಾಯಿ ಮನಸ್ಸು ಸುಮ್ಮನಿರೋದಿಲ್ಲ. ಒಂದೊಂದು ಕತೆ ಹೆಣಿತಾರೆ. ನಮ್ಮ ಮಂಗಳನೇ ಸಾಕು. ನಾವು ಚಿಂತೆಯಲ್ಲಿರೋದು ಸೂಕ್ತ ಅಲ್ಲ. ಕೇಶವನಾಥನ ಕಡೆ ನೆಂಟಿಷ್ಟು ಬರ್ತಾರೋ ಏನು, ಅವ್ರಿಗೋಸ್ಕರ 2 ಕೋಣೆ ಬಿಟ್ಕೊಟ್ಟಿರೋದು ಒಳ್ಳೇದೇ ಆಯ್ತು. ಒಂದವ್ರ ಮುಂದೆ ಹೀಗಿರೋದು ಬೇಡ. ನಗ್ನಗ್ತಾ ಇರ್ತಾರೆ. ನಗೆ ಐದು ಬೆರಳು ಒಂದೇ ಸಮನಾಗಿರಲ್ಲ ಅಲ್ವಾ ಸುಚೇಂದ್ರ? ಒಬ್ಬೊಬ್ರು ಮೆದುಳು ಒಂದೊಂದ್ ತರ ಕೆಲಸ ಮಾಡ್ತಾ ಇರುತ್ತೆ. ಒಬ್ರು ಪ್ರೇಮ ಕಾವ್ಯ ಬರೆದ್ರೆ ಇನ್ನೊಬ್ರು ಎಲ್ಲೋ ಕೂತ್ಕೊಂಡು ಶೋಕ ಗೀತೆ ಬರಿತಾ ಇರ್ತಾರೆ. ಒಬ್ರು ಛತ್ರ ಕಟ್ಟಿಸಿದ್ರೆ ಇನ್ನೊಬ್ರು ಸಮಾಧಿ ಕಟ್ಟಿಸ್ತಾ ಇರ್ತಾರೆ. ಒಬ್ರು ತೊಟ್ಲು ತೂಗಿದ್ರೆ
ಇನ್ನೊಬ್ರು ಚಟ್ಟ ಕಟ್ತಾ ಇರ್ತಾರೆ. ಒಬ್ಬೊಬ್ರದ್ದು ಒಂದೊಂದ್ ತರ ಉದ್ಯೋಗ ಅಲ್ವೇನೋ? ಒಳ್ಳೆ ತಾಯಂದ್ರು ಇರ್ತಾರೆ, ಕೆಟ್ಟ ತಾಯಂದ್ರು ಇರ್ತಾರೆ. ನಾಳೆನೇ ನಿನ್ ಮದುವೆ. ನೀನ್ ಬೇಜಾರ್ ಮಾಡ್ಕೋಬೇಡ ಸುಚೇಂದ್ರ. ನನ್ ದೇವಿ ನೋಡಿದ್ರೆ ಮರುಕ ಹುಟ್ಟುತ್ತೆ. ನಾನು ಒಳ್ಳೆ ತಾಯಿ ಕಣೋ. ಅದಕ್ಕೆ ಅವಕಾಶನೇ ಇಲ್ಲ. ನಾಳೆ ಮದುವೆ ಅಂತ ದೇವಿ ಸಂತೋಷವಾಗಿದ್ದಾಳೆ. ಅವಳು ಸಂತೋಷ ನೋಡಿ ನಿಮಗ್ ಮರ್ಕ ಹುಟ್ಟಿರ್ಬೇಕಷ್ಟೇ. ಶಂಖ ಕಾಣಿಸ್ತಿಲ್ಲ. ದುರ್ಗಾಪುರದಿಂದ ದೇವಿ ಬರ್ಬೇಕಾದ್ರೆ ಶಂಖ ತಗೊಂಬಂದಿದ್ಲು. ಆ ಶಂಖ ಇವಾಗ ಕಾಣಿಸ್ತಾ ಇಲ್ಲ. ಶಂಖ ಇದ್ದ ಚೀಲ ಖಾಲಿ ಬಿದ್ದಿದೆ. ಏನಾಯ್ತು ಶಂಖ? ಶಂಖನ ಕೇಶವನಾತ್ರು ಎತ್ತಿದ್ದಾರೆ ಕಣೋ. ನಿಮ್ ತಂದೆ ಅಲ್ದೆ ಇನ್ಯಾರು ಮಾಡಲ್ಲ ಈ ಕೆಲ್ಸನ ಸುಚೇಂದ್ರ. ಅವರೇ ಕದ್ದಿರೋದು, ಅದಕ್ಕೆ ಅದು ಕಾಣಿಸ್ತಿಲ್ಲ. ನನಗ್ ಗೊತ್ತಿತ್ತು ಸುಚೇಂದ್ರ, ಈ ಥರದ್ದೇನೋ ಒಂದಾಗತ್ತೆ ಅಂತ. ನೀನು ನಿಮ್ಮ ಅಪ್ಪಾಜಿ ಇದ್ದ ಕಾರನ್ನ ಬಿಟ್ಟು ಇಳಿದಿದ್ದೇ ತಪ್ಪು ಕಣ. ನೀನು ನಾಳೆ ಮದುವೆ ಅನ್ನೋ ಸಂಭ್ರಮದಲ್ಲಿ ಮೈ ಮರ್ತಿದ್ದೇ ತಪ್ಪು ಕಣ ಸುಚೇಂದ್ರ. ಈಗ ನೋಡು, ನಿನ್ ತಂದೆ ಆ ಶಂಖನ ಕದ್ದಿದ್ದಾರೆ, ಅದಕ್ಕೆ ಅದು ಕಾಣಿಸ್ತಿಲ್ಲ. ಸುಮ್ನೆ ನಮಗೆಲ್ಲ ತಾತ ಮಾರ್ತಾಂಡ ಅವರ ಸಂಬಂಧಿಗಳ ಮನೆ, ತಾತ ಮಾರ್ತಾಂಡ ಅವರ ಸಂಬಂಧಿಗಳ ಮನೆ ಅಂತ ಸುಳ್ಳು ಹೇಳ್ತಿದ್ದಾರೆ ಕಣೋ. ನಮ್ ತಾಯಣೆಗಳು. ನೋಡು ಸುಚೇಂದ್ರ, ನಿಮ್ ತಂದೆ ನಾನ್ ಬದಲಾಗಿದ್ದೀನಿ, ಈ ಮದುವೆ ನಡೆಸ್ಕೊಡ್ತೀನಿ ಅಂತ ಹೇಳಿ ನಮ್ಮನ್ನೆಲ್ಲ ಯಾಮಾರಿಸ್ಬಿಟ್ರು ಕಣ. ನೀನ್ ನನ್ನ ನಂಗೆ ನೋಡ್ಬೇಡಪ್ಪ. ನಮ್ ತಾಯಿಣೆಗೂ ನಾನ್ ಶಂಕ ಕದ್ದಿಲ್ಲ ಕಣೋ. ನಾನೊಂದ್ ವೇಳೆ ಶಂಕ ಕದ್ದಿದ್ರೆ ಇಲ್ಲಿ ಬಂದ್ ನಿಂತ್ಕೋತಿದ್ನಾ? ಪರಾರಿಯಾಗಿ ಹೋಗಿರ್ತಿದ್ದೆ ಅಲ್ವೇನೋ? ಯೋಚನೆ ಮಾಡು. ನಾಳೆ ಕೇಶವನಾಥ್ರು ಮದುವೆ ಮಂಟಪ ನೀರಿನಲ್ಲಿ ಮುಳುಗ್ ಹೋಗ್ಲಿ ಅಂತ ವರ ಕೇಳಿದ್ರೆ ಏನೋ ಕತಿ. ಸುಚೇಂದ್ರ, ಶಂಖ ಅಂದ್ರೆ ದೇವಿಗೆ ಪ್ರಾಣ ಕಣು. ಅವಳದಿಲ್ಲ ಅಂದ್ರೆ ಪ್ರಾಣನೇ ಬಿಟ್ಟು ಬಿಡ್ತಾಳೆ. ಕೆಲಸ ಮಾಡಿದ್ರು ನೋಡು ಕೇಶವನಾಥ್ರು. ಏನಾದ್ರೂ ಮಾತಾಡು ಸುಚೇಂದ್ರ. ಅಪ್ಪಾಜಿ ಛತ್ರದ ಕಡೆ ಬಂದೇ ಇಲ್ಲ. ಕಟೀಲಿಗೆ ಬಂದವರು ಸೀದಾ ನದಿಗೆ ಹೋಗಿ ಸ್ನಾನ ಮಾಡಿ ಮಾರ್ತಾಂಡ ಅವರ ಸಂಬಂಧಿಕರ ಮನೆಗೆ ಹೋದ್ರು. ಈಗ ನೋಡು, ಇವೆಲ್ಲ ದೇವಸ್ಥಾನಕ್ಕೆ ಹೋದ್ರಲ್ಲ ದರ್ಶನಕ್ಕೆ ಅಂತ. ಆಗ ನಾನು ಛತ್ರದ ಹಿಂಭಾಗಕ್ಕೆ ಹೋದೆ ಮ್ಯಾನೇಜರ್ನ ಹುಡುಕೋಣ ಅಂತ. ನಾಗೇನೋ ಸದ್ದಾಯ್ತು, ಕಾರ್ ಸೌಂಡ್ ಆಯ್ತು ಕಣ. ಏನು ಅಂತ ಬಂದು ನೋಡ್ದೆ, ಕಾರ್ ಇದ್ದಕ್ಕಿದ್ದಂಗೆ ಮರೆಯಾಗೋಯ್ತು. ಅನುಮಾನ ಬಂದು ಟಿವಿ ರೂಮಿಗೆ ಹೋದೆ. ಅಲ್ಲಿ ಅಮ್ಮನವ್ರ ಫೋಟೋ ತಿರುಗಿತ್ತು. ಆ ತರ ಕೆಲ್ಸನ ಇನ್ಯಾರೋ ಮಾಡ್ತಾರೆ ಇಲ್ಲಿ? ಫೋಟೋ ತಿರುಗಿಸೋ ಅಂತ ಕೆಲ್ಸನ? ಸುಚೇಂದ್ರ, ಫೋಟೋ ತಿರುಗಿದ ವಿಷಯಕ್ಕೆ
ಅಕ್ಕ ಬಾವ ಅವರೆಲ್ಲ ದೇವಸ್ಥಾನದಿಂದ ಬಂದ್ಮೇಲೆ ನಾನ್ ಬಯಸ್ಕೊಂಡೆ ಗೊತ್ತಾ. ನಾನು ಆ ಕೆಲಸ ಮಾಡೇ ಇಲ್ಲ ಕಣೋ. ನಾನು ಅವಾಗ್ಲೇ ಹೇಳ್ಬಿಡೋಣ ಅಂತಿದ್ದೆ, ಆ ಕೆಲಸ ಮಾಡಿದ್ ನಾನಲ್ಲ ಅಂತ. ಆದ್ರೆ ಎಲ್ಲ ದರ್ಶನ ಮಾಡಿದ ಸಂಭ್ರಮದಲ್ಲಿದ್ರು. ಆ ಸಂಭ್ರಮ ಯಾಕೆ ಹಾಳು ಮಾಡ್ಬೇಕು ಅಂತ ಅನ್ನಿಸ್ತು. ಅದಕ್ಕೆ ಸುಮ್ಮನಾದೆ. ಚಂದ್ರ, ಮೊದ್ಲು ಕೇಶವನಾಥ್ ಎಲ್ಲಿದ್ದಾರೆ ಅಂತ ಹುಡುಕೋ. ಅದು ಅನಾಹುತ ತಪ್ಪಿಸು ಚಂದ್ರ. ಇದನ್ನೆಲ್ಲ ಸರಿ ಮಾಡೋದಕ್ಕೆ ದೇವಿನೇ ಸರಿ. ಅವಳು ಹೋಗಿ ಅಮ್ಮನವ್ರ ಹತ್ರ ಪ್ರಾರ್ಥಿಸಿದ್ರೆ ಶಂಕ ಎಲ್ಲಿದ್ರು ಬರುತ್ತೆ. ಏ ಸುಚಂದ್ರ, ದಯವಿಟ್ಟು ಈ ವಿಷಯನ ದೇವಿಗೆ ಹೇಳ್ಬೇಡ. ದೇವಿಗೆ ಗೊತ್ತಾದ್ರೆ ಆಘಾತ ಆಗುತ್ತೆ ಕಣೋ. ನೋಡು, ಇದನ್ನ ನಾವೇ ಸರಿ ಮಾಡ್ಬೇಕು. ದೇವಿಗೆ ಗೊತ್ತಾಗತ್ ಬೇಡ. ಈ ಶಂಖ ಕತ್ತಿರೋದು ಕೇಶವನಾಥ್ರೆ ಕಣೋ. ನಿಜವಾಗ್ಲು ನಮ್ ತಾಯಣಗ್ಲು ಕಣೋ. ಸಿಗ್ದೇನಿ, ನಿಮ್ ಪಂಚೇಶಲ್ಲಿ ಎಲ್ಲ ಇಸ್ತ್ರಿ ಮಾಡಿದೀನಿ. ಹೋಗ್ ಬೇಗ ಸ್ನಾನ ಮಾಡಿ, ವರ ಪೂಜೆ ಶುರುವಾಗುತ್ತೆ. ಆ ತಂತ್ರಿ ಬೇರೆ ದೇವಸ್ಥಾನದಲ್ಲಿ ಕಾಯ್ತಾ ಇದ್ದಾನೆ. ಮುಹೂರ್ತಕ್ಕೆ ಸರಿಯಾಗಿ ವರ ಪೂಜೆ ಶುರುವಾಗ್ಬೇಕು. ಅಪ್ಪಾಜಿ ಬರ್ತಾರೋ ಇಲ್ವೋ, ಏನೇನೋ ನಡೀತಿದೆ. ಹೆದರಿಕೆನೋ ಅಥವಾ ಸೋಲ್ತಿದ್ದೀನಿ ಅನ್ನೋ ವ್ಯಥೆನೋ ಗೊತ್ತಿಲ್ಲ. ಈ ಸಾರ್ತಿ ಏನಾದ್ರೂ ನನ್ನ ಮದುವೆ ಮುರಿದು ಬಿತ್ತು ಅಂತಂದ್ರೆ ನಾನು ಇಲ್ಲೇ ಪ್ರಾಣ ಬಿಡ್ತೀನಿ. ಹೇಳಿ, ವರ ಪೂಜೆ ಇಟ್ಕೊಂಡು ಸಹಾಯ ಮತ್ತೆ ಯಾಕೆ ಆಡ್ತೀನಿ? ಬಿಡ್ತಾನೆ, ದನಿಗಳು ಬಂದೇ ಬರ್ತಾರೆ. ಶಂಕ ಕಾಣಿಸ್ತಿಲ್ವಂತೆ ಭೂಪಾಲು, ಅಪ್ಪಾಜಿನೂ ಕಾಣ್ತಿಲ್ಲ. ಸತ್ಯನೋ ಸುಳ್ಳೋ ಹೇಳ್ಬಿಡು. ಅಪ್ಪಾಜಿಯವರು ಮಾರ್ತಾಂಡ ಅವರ ಸಂಬಂಧಿಕರ ಮನೆಗೆ ಹೋಗಿರೋದು. ಮಗಳ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ. ದನಿಗಳು ಮಾರ್ತಾಂಡ ಅವರ ಸಂಬಂಧಿಕರ ಮನೆಗೆ ಹೋಗಿರೋದು ನಿಜ. ಏನೋ ವಾಡಿಕೆ ಇದೆ ಅಂತ ನಿಮ್ಮ ವಂಶದಲ್ಲಿ. ಮುತ್ತಾತ ಅವರ ಮನೆಯಿಂದ ಯಾರಾದ್ರೂ ಮುತ್ತೈದರು ಬಂದು ಹರಿಸ್ಬೇಕಂತೆ. ಹಾಗಾದ್ರೆ ನನ್ನನ್ನು ಕರಿಬಹುದಾಗಿತ್ತಲ್ವಾ? ನಾನು ಹೋಗಿ ಮದ್ವೆ ಕರೀತಾ ಇದ್ದೆ. ಯಾರಿಗೂ ಹೇಳ್ದೆ ಒಬ್ಬೊಬ್ರೆ ಹೋದ್ರೆ. ಶಂಕ ಎಲ್ಲಿದೆ ಭೂಪಾಲು? ನನಗೆ ಗೊತ್ತಿಲ್ಲ ಚಿಕ್ಕಣಿ. ಹಾಗಾದ್ರೆ ಅಪ್ಪಾಜಿ ಎಲ್ಲಿಗೆ ಹೋದ್ರು? ದೇವಸ್ಥಾನದ ನದಿನಲ್ಲಿ ಮಿಂದು ನಿಮಗೋಸ್ಕರ ಕಾದ್ರೆ ಚಿಕ್ಕಣಿ. ಅಷ್ಟರಲ್ಲಿ ಯಾರೋ ಒಬ್ರು ಬಂದು ಟಿಟಿ ಈಗ ಬಂತು ಅಂತಂದ್ರು. ನೀವು ಛತ್ರಕ್ಕೆ ಹೋಗಿ ಸ್ನಾನ ಮಾಡ್ಕೊಂಡ್ಬಂದು ಆಮೇಲೆ ದನಿಗಳು ತಾತ ಮಾರ್ತಾಂಡವರ ಸಂಬಂಧಿಕರ ಮನೆಗೆ ಹೋಗಿ ಬರುವ ವೇಳೆಗೆ ವರಪೂಜೆ ಮುಹೂರ್ತ ಮುಗಿರೋಗುತ್ತಂತೇಳಿ ದನಿಗಳು ಹಾಗೆ ಹೊರಟೋದ್ರು. ನಿಜ ಹೇಳು ಭೂಪಾಲು, ಅಪ್ಪಾಜಿ ಬರ್ತಿದಾರ ತಾನೆ? ಅವರಿಂದ ಈ ಮದ್ವೆಗೆ ಏನು ತೊಂದರೆ ಇಲ್ಲ ತಾನೆ? ಶಂಕ ಇಲ್ಲ ಅಂತ ನಿಮ್ಗೆ ಯಾರು ಹೇಳಿದ್ರು ಚಿಕ್ಕಣಿ? ಮಂಗಳತ್ತೆ. ಚಿಕ್ಕಣಿ, ನೀವು ಮೊದಲು ಆ ಮಂಗಳಿಂದ ದೂರ ಇರಿ. ಅವಳು ಹೆಂಗ್ಸೆ ಅಲ್ಲ, ಇಶಾ. ದೇವಿ ಏನಾಗ್ಬೇಕು ಅವಳಿಗೆ? ಮಗಳು ನೆಮ್ಮದಿನ ಹಾಳಾಗೋಗ್ಲಿ ಅಂತ ಬಯಸ್ತಾ ಇದ್ದಾಳೆ ಅವಳು. ಶಾನ ನಂಬ್ತಾ ಇದ್ರಲ್ಲ ಚಿಕ್ಕಣಿ. ಸುಮ್ಮನೆ ನಿಮ್ಮ ಮನಸ್ಸಿನಲ್ಲಿ ಆತಂಕನ ಹುಟ್ಟಿಸ್ತಾ ಇದ್ದಾಳೆ. ಶಂಕ ಕಾಣ್ತಾ ಇಲ್ಲ ಅಂತ. ಹಣ್ಣಿಗಳು ಬಂದೇ ಬರ್ತಾರೆ ಚಿಕ್ಕಣಿ. ನೀವು ಹೋಗಿ ತಯಾರಾಗಿ. ದೇವಿನ ಬಿಟ್ಟು ನಾನು ಇರಲ್ಲ ಭೂಪಾಲು. ನಾನು ದೇವಿ ದೂರ ಆಗದೆ ಹೋದ್ರೆ ಸಾಕು. ಸಲಿಗೆಯಲ್ಲಿ ಇದೀನಿ ಅಂತ ನಿಮ್ಗೊಂದು ಮಾತು ಹೇಳ್ತೀನಿ ಚಿಕ್ಕಣಿ, ತಪ್ಪು ತಿಳ್ಕೊಬಿಡಿ. ಮನುಷ್ಯನ ಜನ್ಮನೇ ಇಷ್ಟು. ಮನಸ್ಸು ಬಹಳ ಬೇಗ ತಲ್ಲಣಗೊಂಡು ಬಿಡುತ್ತೆ. ಸಮಸ್ಯೆ ಇದ್ದಾಗ ದೇವ್ರ ಪ್ರತ್ಯಕ್ಷ ಆದ್ರೂ ಮನಸ್ಸು ಕಂಪಿಸುತ್ತೆ, ಆಗದೆ ಇದ್ರೂ ಕಂಪಿಸುತ್ತೆ. ದೇವಿ ಹೇಳಿಲ್ವಾ ಅಮ್ಮನವ್ರು ಇಟ್ಟಿರೋ ಮುಹೂರ್ತ ಇದು ಅಂತ? ಅಮ್ಮನವ್ರು ಮದುವೆ ಬಂದೇ ಬರ್ತಾರಂತೆ ಹೇಳಿಲ್ವಾ ಚಿಕ್ಕಣಿ? ಕ್ಷೇತ್ರದಲ್ಲಿದ್ದೀವಿ, ಹಿಂದೆಲ್ಲ ದೇವಿಗೆ ಸಮಸ್ಯೆ ಅಡ್ಡಿ ಆತಂಕಗಳೆಲ್ಲ ಓಡೋಗ್ಲಿಲ್ವಾ? ಮದುವೆ ಹಾಗೆ ಆಗತ್ತೆ ಚಿಕ್ಕಣಿ. ಆದ್ರೆ ಬೇಡದನ್ನ ಕೊಡೋ ಶಂಕನೇ ಕಾಣ್ತಿಲ್ವಲ್ಲ ಭೂಪಾಲು? ಕಟೀಲ್ ತಾಯಿ ದುರ್ಗಾ ಪರಮೇಶ್ವರಿ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ ಚಿಕ್ಕಣಿ, ದಣಿಗಳು ಶಂಕನ ಕದ್ದಿಲ್ಲ. ನಾನ್ ನಿಮಗ್ ಸುಳ್ಳು ಹೇಳ್ತೀನ? ನಿಮ್ಮ ಸಂತೋಷ ಹಾಳಾಗ್ಲಿ ಅಂತ ನಾನು ಬಯಸ್ತೀನ ಚಿಕ್ಕಣಿ? ಎತ್ತಾಡ್ಸಿದ್ದೀನಿ ಚಿಕ್ಕಣಿ. ನೀವಿನ್ನೂ ನನಗೆ ಮಗು ಇದ್ದಾಗೆ. ಆ ಮಂಗಳನ ಮಾತನ್ನ ತಲೆನ ಮೊದಲು ಕಿತ್ತು ಬಿಸಾಕಿ
ಹೋಗಿ ನೀವು ವರಪೂಜೆಗೆ ರೆಡಿಯಾಗಿ. ದಣಿಗಳು ಬಂದೇ ಬರ್ತಾರೆ, ಈ ಮದುವೆ ನಡೆದೇ ನಡೆಯುತ್ತೆ. ಅಮ್ಮನವ್ರು ಇಟ್ಟಿರೋ ಮುಹೂರ್ತ ಚಿಕ್ಕಣೆ ಇದು. ಮದುವೆ ಹಾಗೆ ಆಗುತ್ತೆ. ದೇವಿ, ಬಿಡೋ ಸುಚೇಂದ್ರ, ವರಪೂಜೆ ಇದೆ, ತಯಾರಿ ಆಗ್ಬೇಕು. ಅಮ್ಮ ನೋಡಿದ್ರೆ ಅಷ್ಟೇ. ನಿನ್ನ ಹತ್ರ ಒಂದು ಮುಖ್ಯವಾದ ವಿಚಾರ ಮಾತಾಡ್ಬೇಕು ನಾನು. ನಾಳೆ ನಿನ್ನ ಮದುವೆ. ಏನೋ ನಿಂದು? ದುರ್ಗಾಪುರದಿಂದ ಬರ್ತಾ ಶಂಕ ತಂದಿದ್ಯಾ? ದಯವಿಟ್ಟು ಹೇಳುದೇವೆ, ದುರ್ಗಾಪುರದಿಂದ ಬರ್ತಾ ಶಂಕ ತಂದಿದ್ಯಾ? ಈಗೇನ್ ಹೇಳ್ತೀಯ ಇಲ್ವಾ ನೀನು? ತಂದಿದ್ದೆ. ಯಾಕೆ? ಸ್ವಲ್ಪನೂ ಬುದ್ಧಿ ಇಲ್ಲ ಕಣೆ ನಿನಗೆ. ಯಾಕೆ ತರಕ್ ಹೋದೆ? ಅದನ್ನ ಅಲ್ಲೇ ಇಡ್ಬೇಕಾಗಿತ್ತಾನೆ. ತಂದ ಮೇಲೆ ಅದ್ರ ಬಗ್ಗೆ ಎಚ್ಚರ ವಹಿಸ್ಬೇಕಾನೆ. ಎಲ್ರೂ ನಂಬು ನೀನು. ಏನಾಯ್ತೀಗ? ಯಾಕೆ ಹೀಗೆ ಹಾರಾಡ್ತಿದ್ಯಾ? ಶಂಕ ಕಳುವಾಗಿದೆ. ನಾಳೆ ನಮ್ಮ ಮದ್ವೆಗೆ ಏನಾದ್ರು ತೊಂದರೆ ಆಗ್ಬೇಕಲ್ಲ. ಹಾರಾಟ ಅಂದ್ರೆ ಏನು ಅಂತ ತೋರಿಸ್ತೀನಿ ನಿನ್ಗೆ. ಯಾರು ಹೇಳಿದ್ ನಿಂಗೆ ಶಂಕ ಕಳುವಾಗಿದೆ ಅಂತ? ಮೊದ್ಲು ಅದು ಇಟ್ಟು ಜಾಗದಲ್ಲಿ ಇದೆಯಾ ಅಂತ ಹೋಗಿ ನೋಡು. ದಡ್ಡ ಅಂದ್ರೆ ದಡ್ಡ ಕಣೋ ನೀನು. ಶಂಕದ ವಿಷಯದಲ್ಲಿ ನಾನು ಯಾವಾಗ್ಲೂ ಎಚ್ಚರವಾಗಿರ್ತೀನಿ. ಶಂಕನ ಅಮ್ಮನವ್ರಿಗೆ ಒಪ್ಸಿದ್ದೀನಿ. ಮದುವೆ ಆಗೋವರೆಗೂ ಶಂಕದ ಜವಾಬ್ದಾರಿ ಅಮ್ಮನವ್ರದ್ದು. ಶಂಕ ಯಾರು ಕದ್ದಿಲ್ಲ ಕಣೋ, ನೀನ್ ಆತಂಕ ಪಡಬೇಡ. ನಿಜಾನಾ? ನಿಜ ಕಣೋ. ನಿನಗೆ ಯಾಕೆ ಅನುಮಾನ ಬಂತು? ಯಾರು ಹೇಳಿದ್ದು ನಿನಗೆ ಶಂಕ ಕಳುವಾಗಿದೆ ಅಂತ? ಯಾರು ಇಲ್ಲ ಬಿಡು. ಸುಳ್ಳು ಹೇಳ್ಬೇಡ. ಯಾರು ಇಲ್ಲ ಕಣಿದೀವಿ. ಯಾರಿವಳು ಸೂಜಿ ಮಲೆ ಕಣ್ಣವಳು. ಸುಚೇಂದ್ರ, ವರಪೂಜೆ ಇದೆ, ತಯಾರಾಗ್ಬೇಕು. ನಿನ್ನನ್ನು ಬಿಡೋ ಮಾತೈತೆ. ನನ್ ಚಿಂತೆ ಎಲ್ಲ ಕಳೀತು. ಯಾರಾದ್ರೂ ನೋಡಿದ್ರೆ ರಾಮಾಯಣ ಮಾಡ್ತಾರೆ ಕಣೋ. ನಮ್ಮಿಬ್ರು ಹೀಗೆ ಒಟ್ಟಿಗೆ ನೋಡಿದ್ರೆ ರಾಮಾಯಣನೇ ಆಗುತ್ತೆ ಕಣೆ. ನಾನ್ ರಾಮ, ನೀ ಸೀತೆ. ಒಂದೇ ಒಂದು ಬದಲಾವಣೆ ಏನು ಅಂತಂದ್ರೆ, ಇಲ್ಲಿ ಹನುಮಂತನೂ ಇಲ್ಲ, ಲಕ್ಷ್ಮಣನೂ ಇಲ್ಲ. ದೇಶದಲ್ಲಿ ಹೇಗಿದ್ರು ಕಾಡು ಕಡಿಮೆ ಆಗ್ತಿರೋದ್ರಿಂದ ವನವಾಸನೂ ಕ್ಯಾನ್ಸರ್. ಅಜ್ಜಿ ಬಗ್ಗೆ ತಪ್ಪು ತಿಳುವಳಿಕೆ ಆಗಿತ್ತು. ಹೋಗ್ಲಿ ಬಿಡ, ನಾಳೆ ನಿನ್ನ ಮದುವೆಗೆ ತಯಾರಿ ಆಗೋಣ ಅಷ್ಟೇ ಬಾ. ಅದಕ್ಕಿಂತ ಮುಂಚೆ ವರಪೂಜೆ ಇದೆ. ದಯವಿಟ್ಟು ನನ್ನನ್ನು ಕಳಿಸ್ಕೊಡಿ. ನೀವು ಹೋಗಿ ತಯಾರಾಗಿ. ಕಳಿಸ್ಕೊಡ್ಲ? ನಮ್ಗೆ ಹಿಡ್ದಿದ್ದನ್ನ ಬಿಟ್ಟು ಅಭ್ಯಾಸ ಇಲ್ವಲ್ಲ. ನಾವ್ ಅಭ್ಯಾಸ ಮಾಡಿಸ್ತೀವಲ್ಲ. ಇದೆಲ್ಲ ನಾಳೆ.